ಅಧಿಕಾರದ ಪೂರ್ತಿಯಾಗಿ ಇಲ್ಲ ಆಗಿಸುವಂಥ ಪ್ರಯತ್ನ ಮಾಡಿ ಹೋದ್ರು ಅದ್ರಲ್ಲಿ ಯಶಸ್ವಿನೂ ಆಗಿದ್ದಾರೆ. ಈಗ ಬರೋದು ಯು ಪಿಯಲ್ಲಿ ಏನದಪ್ಪ ಅಂದ್ರೆ ನೇರದ ಅಲ್ಲೂ ಅಖಿಲೇಶ್ ವರ್ಸಸ್ ನಮ್ಮ BJP. ಆದರೆ ಅಖಿಲೇಶ್ ಯಾದವ್ ಅವರು ಮಮತಾ ರಾಷ್ಟ್ರ ದಿಟ್ಟ ಆದರೆ ಬುದ್ಧಿವಂತರಿದ್ದಾರೆ ಅನ್ನೋದನ್ನು ಸುಳ್ಳಲ್ಲ. ನೋಡ್ಬೇಕು ಅದು ಏನಾಗ್ತದೆ. ಆದರೆ ಕರ್ನಾಟಕ ವಿಷಯಕ್ಕೆ ಬಂದಾಗ ಮಾತ್ರ ನಾವು ಇನ್ನಷ್ಟು ಚರ್ಚೆ ಮಾಡಬೇಕಾಗಿದೆ. ಬಂತದು 28. ಈಗಾಗಲೇ ಪ್ಲ್ಯಾನು ಸ್ಟಾರ್ಟ್ ಆಗಿದ್ದಾವೆ. ನಮ್ಮ ಶಾರ್ ಅವರು ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಅವ್ರಿಗೆಲ್ಲನೂ ಇಡೀ ಕರ್ನಾಟಕದ ಮಾಹಿತಿನೂ ಅದ. ಅದ್ರಲ್ಲಿ ಚಾಣಕ್ಯರು ಇದ್ದಾರೆ. ಅವರು ಯಾವ ರೀತಿಯಾಗಿ ರಾಜಕೀಯ ಮಾಡ್ಬೋದು, ಹೆಂಗೆ ಗೆಲ್ಲಬೋದು ಕರ್ನಾಟಕ ಅಂತ. ಆದರೆ ಉತ್ತರ ಪ್ರದೇಶದ್ದು ಕಷ್ಟ ಆಗ್ತದೆ. ಇಲ್ಲೇ ಕರ್ನಾಟಕದಲ್ಲಿ ಗೆಲ್ಲೋದು ಅಂತ ಇಷ್ಟು ಮಾತ್ರ ಹೇಳ್ಬೋದು ನಾವು. ಇವತ್ತು ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಯಾಕಂದ್ರೆ SIR, EVM, VVPAT ಕಡಿಮೆ ಬಳಕೆ ಮಾಡೋದು, ಬ್ಯಾಲೆಟ್ ಪೇಪರ್ ಉಪಯೋಗ ಮಾಡುವಾಗಿಲ್ಲ, ಇವೆಲ್ಲವೂ. ಮತ್ತು ಜ್ಞಾನೇಶ್ ಕುಮಾರ್ ಅಂತ ಒಪ್ಪುದೂ ಇಲ್ಲ. ಯಾಕಂದ್ರೆ ಜ್ಞಾನೇಶ್ ಕುಮಾರ್ ಅವರಂತ ಈಗ ನಾವು ನೋಡಿದ್ದೀವಿ ಕಳೆದ ಎಲ್ಲ ಚುನಾವಣೆಗಳಲ್ಲಿ ವಿಶೇಷವಾಗಿ ತಮಗೆ ಸಿಕ್ಕಂಥ ಅಧಿಕಾರವನ್ನು BJP ಅನುಕೂಲವಾದಂಥ ವ್ಯವಸ್ಥೆ ಮಾಡ್ತಾ ಬಂದಿದ್ದಾರೆ. SIR ಅಂತೂ ಹೆಚ್ಚು ಕಡಿಮೆ BJP ಅನುಕೂಲ ಮಾಡುವಂಥ ಒಂದು ವ್ಯವಸ್ಥೆ ಅದು. ಅದನ್ನು ಇವತ್ತು ಮೀರಿ ನಿಲ್ಲೋದು ಕಾಂಗ್ರೆಸ್ಸಿಗರಿಗೆ ಸಾಧ್ಯದ ಕರ್ನಾಟಕದಲ್ಲೇ ಅಂತಂದ್ರೆ ಹೌದು ಇಲ್ಲ ಎರಡು ಅರ್ಥ ಆಗ್ತದೆ. ಯಾಕೆಂದ್ರೆ ಮಮತಾ ಬ್ಯಾನರ್ಜಿ ಅವರು ಏಕಾಂಗಿ ಹೋರಾಟ ಮಾಡ್ತಿದ್ರು. ಇಲ್ಲೇ ಸಿದ್ದರಾಮಯ್ಯರಿಂದ ಒಬ್ಬ ನಾಯಕರಿದ್ದಾರೆ ಕಾಂಗ್ರೆಸ್ನಲ್ಲ, ಜೊತೆಗೆ DKಶಿ ಅವರು ಇದ್ದಾರೆ. DKಶಿ ಅವರು ನಾಯಕರನ್ನೋಕ್ಕಿಂತಲೂ ಒಂದಿಷ್ಟು ಏನಪ್ಪ ಅಂದ್ರೆ ಕಾಂಗ್ರೆಸ್ಸಿಗೆ ಒಂದಿಷ್ಟು ಆರ್ಥಿಕ ಸಹಾಯ ಆಯಿತು, ಮತ್ತೇನಾಯಿತು. ಅವರು ಇವತ್ತಿನ ಕಂಟೆಂಪರರಿ ಅಂದರೆ ಸಮಕಾಲೀನ ರಾಜಕೀಯದಲ್ಲಿ ಏನು ಮಾಡಬೇಕು ಅದೆಲ್ಲ ಮಾಡುವಂಥ ವ್ಯಕ್ತಿ. ಆದರೂ ಜನರ ಮನ್ನಣೆ ಆ ಭಾಗದಲ್ಲಿದೆ. ಹೀಗಾಗಿ ಒಂದಿಷ್ಟು ಕಾಂಗ್ರೆಸ್ ಬರಿಷ್ಠ ನಿಲ್ಬೋದು. ಬಟ್ SIRಗೆ ಏನು ಮಾಡ್ಬೋದು, ಇದು VVM